ಟೈಮ್ ಕೊಟ್ಟವ್ರು ಸ್ವಾಮಿ, ನಾನು ಹೋಗ್ಬೇಕು 3 ಗಂಟೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಬಹುಶಃ ಇದೇ ವಿಚಾರವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. 2:15 ಟೈಮ್ ಕೊಟ್ಟವ್ರೆ, ನಾನು ಹೋಗ್ಬೇಕಲ್ಲ. ನಿಖಿಲ್ ಹೋದ್ಮೇಲೆ ಬರ್ಬೇಕು, ಅಲ್ಲಿವರೆಗೂ ಬಂದ್ ಮಕ್ಕ ತೋರ್ಸಕ್ ರೆಡಿ ಇಲ್ಲ. ಯಾವ ವಿಚಾರದಲ್ಲಾದ್ರೂ ಇಲ್ಲಿವರೆಗೂ ಇಲ್ಲಿ ಇರ್ತಕ್ಕಂಥ DC ಹಲವಾರು ಘಟ್ಟಗಳು ನಡೆದೋಗಿದೆ. ಮಂಜಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಒಂದು ದಿನ ಏನಾದ್ರೂ ಹೊರಗಡೆ ಬಂದು ಏನದೇ ತಲೆಮರೆಯಲ್ಲಿ ಒಳಗಡೆ 4 ಗೋಡೆ ಮಧ್ಯೆ ರೌಂಡ್ ಕಾನ್ಫರೆನ್ಸ್ ಮಾಡ್ಕೊಂಡು ಆ ರೌಂಡ್ ಟೇಬಲ್ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋದು ಏನಿದೆ ಸ್ವಾಮಿ? ನೀವು ಇಲ್ಲಿ ಇರ್ತಕ್ಕಂಥದ್ದು ಯಾರಿಗೋಸ್ಕರ ಇದ್ದೀರಿ? ಜನರು ಹಿತಕ್ಕಾಗಿ ಹಾಕಿದ್ದೀರಾ ಅಥವಾ ಯಾವೊಂದು ಮುಲಾಜಿ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ಮಂಜಣ್ಣ ಅವ್ರು ಹೇಳ್ದಂಗೆ ಒಂದ್ ಕೆಲಸ ಮಾಡಿ. ಅಲ್ಲ ರೀ, IAS, IPS, IFS ಏನ ನಿಮ್ ತಲೆಯಲ್ಲಿ ಭಗವಂತ ಬುದ್ಧಿ ಶಕ್ತಿ ಕೊಟ್ಟವನೇ, ಪ್ರಶ್ನಾವಳಿಗಳು ಉತ್ತರ ಕೊಟ್ಟಿದ್ದೀರಾ. 60 ವರ್ಷ ನಿಮ್ ಯಾರು ಅಳ್ಳಾಡ್ಸಕ್ ಆಗಲ್ಲ ರೇ. ಸರ್ಕಾರಗಳು ಬರ್ತವೆ ಹೋಯ್ತವೆ ಕಣ್ರಿ, ಮುಖ್ಯಮಂತ್ರಿಗಳು ಬಂದವ್ರೆ ಹೋದವ್ರೆ ಕಣ್ರಿ. ಇದೇನು ಹೊಸ್ತೇನ್ರಿ ಈ ರಾಜ್ಯಕ್ಕೆ? ಏನ್ ಈ ಮುಖ್ಯಮಂತ್ರಿ ಇಲ್ಲೇ ಊಟ ಹೊಡ್ಕೊಂಡಿರ್ತಾರೇನ್ರಿ? ಆಯಪ್ಪನ್ ಕಲ್ಪನೆ ಇರ್ಬೋದು. ನಮ್ಮ ಅಬ್ಸರ್ವೇಷನ್ ಪ್ರಕಾರ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಯಾವ ಕೆಲವೊಂದಷ್ಟು ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಹುಶಃ ಆ ದಾರಿನಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ದಂಗಿದೆ. ಅಷ್ಟಾದ್ರೂ ಮಾಡಿದ್ರೆ ಅಲ್ಪ ಸ್ವಲ್ಪ ಉಳ್ಕೊತೀರಿ, ಆದ್ರೆ ಮನಸ್ಸಿಂದ ಮಾಡಿ, ಅದನ್ನ ನಾಟಕೀಯವಾಗಿ ಮಾಡಬೇಡಿ. ಎಲ್ಲ ಅಬ್ಸರ್ವೇಷನ್ ಮಾಡ್ತಾರೆ ಜನ ಏನ್ ಡಾಕ್ಟರ್ ಅಲ್ಲ. ಮಂಜಣ್ಣ, ಅಲ್ಲೆಲ್ಲೋ ನಮ್ಮ ಬೈರ್ಮಂಗಳದ ವಿಚಾರವಾಗಿ ಇಲ್ಲಿ ಯಾವ ಕಾಂಗ್ರೆಸ್ ಗಿರಾಕಿಗಳು ನೋಡಿದ್ರಲ್ಲ, ಯಾರ್ಯಾರು ಅಂತ ಹೆಸರು ಬೇಡ, ಕರ್ಕೊಂಡು ಹೋಗಿದ್ರಲ್ಲ ಇಲ್ಲಿಂದ ಗಾಡಿಗಳು ಮಾಡ್ಕೊಂಡು, ಏನಂತಾರೆ ಬೈರ್ಮಂಗಳದ ಬಿಡದಿ ವಿಚಾರದಲ್ಲಿ. ನಾನು ಅಲ್ಲಿ ಬಂದು ಮಾತಾಡಕ್ ಆಗ್ತದ? ಇವರಮ್ಮನೆ ಅಲ್ಲೆಲ್ಲೋ ಹಾರೋಹಳ್ಳಿ ಹೊರವಾಡಿಗೆ ಬಂದ್ಬಿಟ್ಟು ಆತ ಪಕ್ಕದಲ್ಲಿ ಕ್ಯಾಂಡಿಡೇಟ್ ನಿಲ್ಸ್ಕೊಂಡ್ಬಿಟ್ಟು, ಇವನಲ್ಲ ಕ್ಯಾಂಡಿಡೇಟ್, ನಾನು ಈ ಜಿಲ್ಲೆ ಮಗ, ನಾನು ನನ್ನ ನೋಡ್ಕೊಂಡು ಓಟ್ ಹಾಕ್ರಿ, ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದಕ್ಕೆ ಒಳ್ಳೆ ಅವಕಾಶ ಐತೆ, ಒಳ್ಳೆ ವಾತಾವರಣ ಐತೆ, ಇವನೆಲ್ಲ ಕ್ಯಾಂಡಿಡೇಟ್ ನಾನು ಅಂತ ಓಟ್ ಹಾಕ್ಸ್ಕೊಂಡಂತ ಆಸಾಮಿ ಈಗ ಪಾಪ ಬೈರ್ಮಂಗ್ಳಕ್ ಬರಕ್ಕಾಗಲ್ಲ ಒಬ್ರು? ನಾನ್ ಬೈರ್ಮಂಗ್ಳಕ್ ಬರಕ್ಕಾಗತ್ತಾ ಇಷ್ಟು ಲಘುವಾಗೆ? ಇದೇ ಪ್ರಜಾಪ್ರಭುತ್ವ. ನಮ್ಮ ದೇಶದ ಜನರಲ್ಲಿ ಇರ್ತಕ್ಕಂಥ ಹಕ್ಕನ್ನ ಯಾರು ಕೂಡ ಕಿತ್ಕೊಳಕ್ ಆಗೋದಿಲ್ಲ. ಅಲ್ಲಿ ನೋಡಿದ್ರೆ ಆ ಪುಣ್ಯಾತ್ಮ ಇವರ ಸೋಕಾಲ್ಡ್ ಗಾಂಧಿ ಕುಟುಂಬದ ಒಂದ ಪುಡಿ ಅಲ್ಲೆಲ್ಲೋ ನಿಂತ್ಕೊಂಡು ಎಂತದದು ಓಟ್ ಚೋರಿ ಅಲ್ಲ, ಓಟ್ ಚೋರಿ ಬಗ್ಗೆ ಚರ್ಚೆ ಮಾಡೋರು. ದೇಶದಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಕೇವಲ ಎಷ್ಟು ಬೆರಳಿಕೆ ಎಷ್ಟು 3 ರಾಜ್ಯ. ಯಾವ್ಯಾವ ರಾಜ್ಯಗಳು? ಇನ್ನು 1.5 ವರ್ಷ ಕರ್ನಾಟಕ ಕ್ಲೋಸ್. ಇನ್ನ ತೆಲಂಗಾಣದ ಕತೆ ಏನಾಯ್ತದೋ ಗೊತ್ತಿಲ್ಲ. ಹಿಮಾಚಲ್ ಪ್ರದೇಶ ದಿವಾಳಿ ಎತ್ತೋಗಿದೆ. ಇಲ್ಲಾದ್ರೂ ಪುಣ್ಯಾತ್ಮರು ಇಲ್ಲಿ ಖಜಾನೆ ತುಂಬಿಸಿ ಇಂತ ಕಳ್ಳರಿಗೆ ತೂಟೋಡಿರಿ ಅಂತ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥವ್ರು ಬಿಟ್ಕೊಂಡವ್ರೆ ಪಾಪ ನಮ್ಮ ರಾಜ್ಯದ ಜನ. ಅಲ್ಲಿ ಏನೊಂದು 40,000 50,000 ಕೋಟಿನ ಬಡ್ಜೆಟ್ ಇರ್ಬೇಕು ವರ್ಷಕ್ಕೆ. ಇಲ್ಲಿ ಪಾಪ ಇವ್ರು ಎಕ್ಕಳಿಕೆ 4 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟು ಬಿಟ್ಟಿದೀವಿ. ಓಹೋ, ಯಾರು ಇವ್ರ ಅಪ್ಪನ ಮನೆ ದುಡ್ಡು ಖಜಾನೆ ತುಂಬಿಸವ್ರೆ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ನಾ ಮಂಜಣ್ಣಂಗೆ ಹೇಳ್ತಾ ಇದ್ದೆ, ಮಂಜಣ್ಣ ನಮ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾವ ಪ್ರಾಜೆಕ್ಟ್ ಕೂಡ 30,000 ಕೋಟಿಗಿಂತ ಕಮ್ಮಿ ಮಾಡ್ತಕ್ಕಂಥದ್ದೇ ಇಲ್ಲ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಒಂದಷ್ಟು ಕಂಪ್ನಿಗಳಿಗೆ, ಒಂದಷ್ಟು ವ್ಯಕ್ತಿಗಳಿಗೆ ಅನುಕೂಲ ಮಾಡೋದಕ್ಕೆ 35,000 ಕೋಟಿ ಲೋಟಿ GBIT ಹೆಸರಲ್ಲಿ. ಅಲ್ಲಿ ಟನಲ್ ರೋಡ್ ಮಾಡ್ತಾರಂತೆ. ಅಲ್ಲಿ ಲಾಲ್ಬಾಗ್ ಅಲ್ಲಿ ಹೆಚ್ಚು ಕಮ್ಮಿ 6 ಎಕರೆ ಹೊಂಟೋಯ್ತದೆ ಅಂತ ಅಲ್ಲಿ ಎನ್ವಿರಾನ್ಮೆಂಟಲಿಸ್ಟ್, ಅಲ್ಲಿ ಇರ್ತಕ್ಕಂಥ ದಿನನಿತ್ಯ ಓಡಾಡ್ತಕ್ಕಂಥ ಜನಸಾಮಾನ್ಯರು ಎಲ್ಲ ವಿರೋಧ ಮಾಡ್ತಾರೆ. ಅದು 30,000 ಕೋಟಿ ಪ್ರಾಜೆಕ್ಟ್ ಅಂತೆ, ಟನಲ್ ಪ್ರಾಜೆಕ್ಟ್. ಯಾರು ಓಡಾಡಕ್ಕೆ? ಬಡವ್ರಿಗಲ್ಲ, ಶ್ರೀಮಂತರು ಓಡಾಡಕ್ಕೆ ಪ್ರಾಜೆಕ್ಟ್ ಅಂತೆ. ಇನ್ನು ಅಲ್ಲೇ ಯಾವ್ದೋ ಕಸ ಓಡಿಸ್ತೀನಿ ಅನ್ಬಿಟ್ಟು 30 ವರ್ಷದ ಟೆಂಡರ್, 30 ವರ್ಷದ ಲೀಸ್ ಯಾರಾದ್ರೂ ಟೆಂಡರ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿವರೆಗೂ? ಅದೊಂದು 30,000 ಕೋಟಿ ಪ್ರಾಜೆಕ್ಟ್. ಒಟ್ಟಿನಲ್ಲಿ ಒಂದು ಕಮಿಟ್ಮೆಂಟ್ ಗಟ್ಟಿಯಾಗಿ ನಾಡಿನ ಜನತೆ ಪರವಾಗಲ್ಲ, ಗಾಂಧಿ ಕುಟುಂಬಕ್ಕೆ ಕೊಟ್ಟು ಬಂದಂಗಿದೆ. 30,000 10%, 90,000 ಇಂಟು 10% ಎಷ್ಟಾಯ್ತು? 9,000 ಕೋಟಿ. ಸಾಕಲ್ವಾ ಚುನಾವಣೆ ಮಾಡಕ್ಕೆ? ಸಾಕಲ್ವಾ ಕಾರ್ಡ್ ಹಂಚಕ್ಕೆ? ರಾತ್ರಿ 3 ಗಂಟೆ 4 ಗಂಟೆಲಿ ಬಂದು ನ್ಯಾಯಬದ್ಧ ಚುನಾವಣೆ ಮಾಡಿದ್ರ? ರಾಮನಗರದಲ್ಲಿ, ಮಾಗಡಿನಲ್ಲಿ, ಕುಣಿಗಲಲ್ಲಿ
ಯಾರಪ್ಪ ಕೊಟ್ಟವರು ನಿಮ್ಗೆ ಐಡಿಯಾನಾ? ಅವರೆಲ್ಲ ಚೋರ್ ಗುರು ಚಂಡಾಳ ಶಿಷ್ಯಂದ್ರಗಳು, ಚೋರ್ ಗುರು ಚಂಡಾಳ ಶಿಷ್ಯಂದ್ರಗಳು. ಏನ್ ಒಳ್ಳೆ ಐಡಿಯಾಗಳು ಕೊಡ್ತಾರ? ಅಲ್ಲ ಪಾಪ ಕಾರ್ಡ್ ಕೊಟ್ರಿ ಸರಿ, ಈಸ್ಕೊಂಡಂತ ಅಮಾಯಕರಿಗೆ 5,000 ರೂಪಾಯಿ ಕೂಪನ್ ಬರ್ತದೆ ಅಂತ ಖುಷಿಲಿ ಕೊಟ್ಬಿಟ್ಟು ಕೊನೆಗೆ ಮಂಜಣ್ಣಂಗ್ ಗೊತ್ತು ನಮ್ಗೆ ಗೊತ್ತು